1, 2, 3, 4. Buck it up, buck it up. Feel the rhythm, screw your mind, check the baby. Come on, buck it up, buck it up. ಒಳ್ಳೇದಾಗ್ಬೇಕು ನಿಮಗೆ. ಈ ದಿಕ್ಕು ತುಂಬಾ ಚೆನ್ನಾಗಿದೆ. ಇದು ನಿಮ್ಮ ಯಜಮಾನರ ಕಟ್ಟರೋ ದಿಕ್ಕೈತಲ್ಲ, ತುಂಬಾ ಚೆನ್ನಾಗಿದೆ. ಯೋಗವಂತರ ಮುಂದೆ ಹಿಂದೇನಾಗ್ಬಿಟ್ಟಿದೆ ಅಂದ್ರೆ ಹಿಂದೂ ಜನ್ಮದ ಪಾಪ ನಿಂದು. ನಿನಗೆ ಎಷ್ಟು ಜನ ಹೆಂಡ್ತಿರು? ಒಬ್ರೆ. ಇಬ್ರು ಹೆಂಡ್ತಿರಿದಾರ ನಿನ್ನ ಜಾತಕದಲ್ಲಿ. ಹಿಂದಿನ ಜನ್ಮದಲ್ಲಿ ನೀನು ಮದುವೆಯಾಗಿ ಬಿಟ್ರು ಅಂತ ಹೆಂಡತಿ ಈ ಜನ್ಮದಲ್ಲಿ ಹುಡುಕ್ತಾ ಇದ್ದಾಳ. ಅವಳು ಮದುವೆ ಆಗದ್ರೆ ನಿನ್ನ ಗೊತ್ತಿದೆಯಾ ನಿನಗಿದು? ಹೆಂಗ್ ಗೊತ್ತಾಗ್ತದ ನಮಗೆ? ನಾನು ಹೇಳ್ತೀನಿ, ನಾನು ಹೇಳೋ ಭವಿಷ್ಯ ಅವತ್ತು ಸುಳ್ಳಾಗೋದಿಲ್ಲ. ಇವತ್ತೇನು CM ಆಗಿದಾರಲ್ವಾ, ನಾನೇ ಹೇಳಿದ್ದು ಭವಿಷ್ಯ ಅದು ಹಾಗೆ ಆಗ್ತೀರಂತ ಹೇಳಿದ್ದೆ. ಆಗಿದ್ದಾರೆ. ಹಿಂದಿನ ಜನ್ಮದ ಪ್ರೀತಿ ನಿಮಗೆ ಈ ಹೆಂಡತಿ ಈ ಜನ್ಮದಲ್ಲಿ ನಿಮ್ಮನ್ನು ಹುಡುಕ್ತಾ ಇದ್ದಾಳೆ. ನಾನು ಹೇಳೋ ಭವಿಷ್ಯ ಸುಳ್ಳಾಗ್ಬಿಟ್ರೆ ಯಲಹಂಕದಲ್ಲಿ ಆಶ್ರಮ ಇದೆ ನಂದು, ಅಲ್ಲಿ ಇರೋದಿಲ್ಲ. ನಾನು ಸುತ್ತಾ ಇರ್ತೀನಿ, ಹಿಮಾಲಯ, ಕೊಳ್ಳೇಗಾಲ ಈ ಥರ ಜಾಗದಲ್ಲಿ ಹೋಗೋದು ನಾನು. ನೋಡಿ ಇವ್ರನ್ನ ಮಾತಾಡ್ಸ್ಬೋದು, ಇವ್ರನ್ನ ಮಾತಾಡ್ಸ್ಬೋದು ನಾನು. ನೋಡಿ ನಿಮ್ಮ ಯೋಗ ಐತಲ್ಲ, ನಿಮ್ಮ ಯೋಗನೂ ತುಂಬ ಚೆನ್ನಾಗೈತೆ. ಸಿಂಹ ಯೋಗ ಅಂತಾರೆ ನಿಮ್ಮದು. ಬನ್ನಿ ಈ ಕಡೆ ಕುತ್ಕೊ ಬನ್ನಿ. ಇಲ್ಲಿ ಬನ್ನಿ, ನೀವು ಬನ್ನಿ, ಇಲ್ಲಿ ಕುತ್ಕೊಳ್ಳಿ. ಇಲ್ಲಿ ಬನ್ನಿ ಕುತ್ಕೊಳ್ಳಿ. ಇಲ್ಲಿ ಕುಡಿಯೋದೇನ ಮಾಡ್ತೀರಾ? ಕುಡಿಯೋ ಚಟ ಆಯ್ತಾ? ಇಲ್ಲ ಇಲ್ಲ. ಎಲ್ಲಡಿಕೆ ಭಾಳ ತಿಂತೀರಿ. ದೇವಸ್ಥಾನ ದೇವ್ರ ಭಕ್ತರು ಜಾಸ್ತಿ. ಹೌದಾ? ದೇವ್ರ ಭಕ್ತರು ಇದ್ದೀರಾ. ನೋಡಿ ಇವ್ರದ್ದು ಹಿಂದಿನ ಜನ್ಮದ್ದು ಹೆಂಡತಿ, ಎರಡನೇ ಹೆಂಡತಿನ ಮದುವೆಯಾಗಿ ಬಿಟ್ಟವರು. ಆದ್ರೆ ನಿನ್ನ ಯೋಗದಲ್ಲಿ ಇನ್ನೊಂದು ಹೆಂಡತಿ ಇದೆ ನಿನಗೆ ಈ ಜೀವನದಲ್ಲಿ. ನೀನು ಮದುವೆ ಆಗಬೇಕಿರುವಂಥ ಹಿಂದಿನ ಜನ್ಮದಲ್ಲಿ ಆಸೆ ಪಟ್ಟಿರುವಂಥ ಹುಡುಗಿನ ಬೇರೆಯವ್ರ ಮದುವೆ ಆಗ್ಬಿಟ್ರು. ಆದ್ರೆ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು ಹಿಂದಿನ ಜನ್ಮದಲ್ಲಿ. ಈ ಜನ್ಮದಲ್ಲಿ ನಿನಗೆ ಕಾಯ್ತಾ ಇದ್ದಾಳು ಅವಳು ಮದುವೆ ಆಗಕ್ಕೆ. ಮದುವೆ ಆಗಿದೆ ನಿಂದು? ಆಗಿದೆ. ಆದ್ರೆ ಇನ್ನೊಂದು ಈ ಜನ್ಮದಲ್ಲಿ ನಿಂದು ಇನ್ನೊಂದು ಮದುವೆ ಆಗತ್ತೆ. ಆ ಹೆಣ್ಣು ಕಾಯ್ತಾ ಇದ್ದಾಳೆ. ನಾ ಸುಳ್ಳು ಹೇಳ್ಬಿಟ್ರೆ ನ್ಯಾಲಿಗೆ ಸಿಗದು ಬಿಡು ನನಗೆ ಬಂದಲ್ಲಿ. ನಾನು ಜಾಗ ಹೇಳ್ತೀನಿ ನಿನಗೆ. ಕೈ ತೋರಿಸಿ ಎರಡು. ನೋಡು, ಗಂಟಲ್ಲಿ ನೆಂಟಿದೆ, ನೆಂಟಲ್ಲಿ ಗಂಟಿದೆ. ರೇಖೆಗಳಲ್ಲಿ ಬರೆದಿರುವಂತ ಒಂದು ಶ್ರೇಷ್ಠಾಂಕಗಳಲ್ಲಿ ನಕ್ಷತ್ರ ಬರುವಂತ ಸ್ಥಳದಲ್ಲಿ ಸಮುದ್ರವನ್ನು ಅಲೆದು ಆ ಕಾಗೆಗಳು ಹಾರಾಡುತ್ತಾ ಪಾರ್ವಗಳಲ್ಲಿ ತಿನ್ನುವಂತ ಅಕ್ಕಿ ಕಾಳೆಗಳಲ್ಲಿ ಸಮುದ್ರದಲ್ಲಿ ಆ ಶಂಕುನಾದಿನಂತೆ ಬರುವ ಆ ನಕ್ಷತ್ರಗಳು ರಾತ್ರಿಯಲ್ಲಿ ಚಂದ್ರನಂತೆ ಕಾಣುವುದು. ಯಾವುದು ಕಾಣುವುದು? ಹಣ್ಣುಗಳಲ್ಲಿ ಹೆಣ್ಣಾಗಿ, ಹೆಣ್ಣಾಗಿ ಹೊಣ್ಣಾಗಿ, ಮಣ್ಣಲ್ಲಿ ಕಣ್ಣಾಗಿ ಬರುವಳು ನಿನ್ನ ಹೆಂಡತಿ. ಈ ಜನ್ಮದಲ್ಲಿ ಬರ್ತಾಳೆ. ಎಂಟರಿ ಹೂವನ ಎಂಟರಿ ಅಲ್ವೇ ಮಾಡಬೇಕು. ನಿನಗೆ ಈ ಜನ್ಮದಲ್ಲಿ ಹುಡ್ಕೊಂಡು ಬರ್ತಾಳೆ. ನಾನು ಹೇಳೋದು ಸುಳ್ಳಾಗ್ಬಿಟ್ರೆ ಕೇಳು. ಇದು ಯಾವ ಬಣ್ಣ ಹಚ್ಕೊಂಡಿದ್ದಾನೆ ಇವನು? ಬಣ್ಣ ಯಾವ್ದಿದೆ ಅದು? ಅರಿಶಿಣ. ಅರಿಶಿಣ ಉಟ್ಕೊಂಡು ಬರ್ತಾಳೆ ಆ ಬಟ್ಟೆ ಹಾಕೊಂಡು ಆ ಹೆಣ್ಣು. ನಿನ್ನ ಹುಡ್ಕೊಂಡು ಬರ್ತಾಳೆ ಇವತ್ತು. ನಾನು ಯಾರನ್ನೂ ಸಾಮಾನ್ಯವಾಗಿ ಮಾತಾಡೋಣ ಅಲ್ಲ. ನಿನಗೋಸ್ಕರ ಹೆಣ್ಣು ಕನಸು ಕಾಣ್ತಾ ಇದ್ದಾಳೆ ಅವಳು. ಗಂಡನ ಹುಡುಕ್ತಾ ಇದ್ದಾಳು ಅವಳು. ಕಳ್ಕೊಂಡ್ರೋ ಗಂಡನ ಹಿಂದಿನ ಜನ್ಮದಲ್ಲಿ ನೀನು ಮದುವೆ ಆಗಿಲ್ಲ, ಅವಳು ಪ್ರೀತಿಸಿ ನೀನು ಮೋಸ ಮಾಡಿ ಬಿಟ್ಟೆ. ಅರ್ಥ ಆಯ್ತಾ? ಇರ್ಲಿ ಬಿಡಮ್ಮ ಇರ್ಲಿ. ಸಿಕ್ಕದ್ರ ನಿಮ್ ಗಂಡ? ಇಲ್ಲ ಗುರುಗಳೇ. ಕನಸು ಬರ್ತಾ ಇರುತ್ತೆ ರಾತ್ರಿ ಹೊತ್ತಲ್ವಾ? ಇಲ್ಲಿದ ನೋಡಿ ನಿನ್ನ ಗಂಡ. ಇವ್ರೇ ನಿನ್ನ ಗಂಡ. ನೀನು ಕಳ್ಕೊಂಡಂತ ಹಿಂದಿನ ಜನ್ಮದ ಗಂಡ ಇವ್ರೆ. ನಾ ಹೇಳಿಲ್ಲ ರಾಜ್ಕುಮಾರ್ ಇದ್ದಂಗ ಇರ್ತಾನೆ ಅಂತ. ನೋಡು ನಿನ್ನ ಹೆಂಡತಿ, ನಿನ್ನ ಹೆಂಡತಿ ಬಂದವಳೆ. ಹೇಳೋ ಸುಳ್ಳಲ್ಲ. ಇರ್ಲಿ ಪರವಾಗಿಲ್ಲ. ನಿನ್ನ ಗಂಡನ ಹೇಳಿದ್ದಲ್ಲ ನಾನು ಕನಸಲ್ಲ ಬರ್ತಾ ಇದ್ದಾನಂತ. ಇವನೇ ಅರ್ಶನ ಕುಮಾರ. ಹಿಂದಿನ ಜನ್ಮದಲ್ಲಿ ಅರ್ಶನ ಕುಮಾರ ಆಗಿದ್ದ. ಅರ್ಶನ ಹಚ್ಚೋಣ ನೋಡಿ. ಹೆಂಗ್ ಗೊತ್ತು? ಸುಮ್ನೆ ಇರ್ಬೇಕು. ನೀವು ಹೋಗಿ ಆ ಕಡೆ ಬಾಯ್ ಕಡೆ ಬಾ. ಸುಮ್ನೆ ಕುತ್ಕೊಂಡು ಹಿಂದಿನ ಜನ್ಮದ ಕತೆ ಕೇಳ್ಬೇಕೇ. ಕುತ್ಕೊಳ್ಳೋ ಮಾಲಿ. ಹಿಂದ ಜನ್ಮದಲ್ಲಿ ಆಗಿರುವಂತದ್ದು. ನಿನ್ನ ಗಂಡ ಇಲ್ಲ, ಅವನೇ ರಾಜಕುಮಾರ್ ಇದ್ದಂಗ. ಅವ್ನು ಮೀಸೆ ಬಿಟ್ಟಿರ್ತಾನಂದೆ ನೋಡಿ. ಇಲ್ಲಿದಾನ ನೋಡು. ಬಾಯ್ಲಿ ಕೈ ಹಿಡ್ಕೋರ್ದು. ಬಾಳಪ್ಪ ಅಲ್ಲ, ಹೋದ್ ಜನ್ಮದ ಪಾಪ ಈಗ ಕಳ್ಕೊಬೇಕೇ. ಬಾಯ್ಲಿ ಹೋಗ. ಅವ್ನ ಗಟ್ಟಿ ಹಿಡ್ಕೊ ಹೋಗಮ್ಮ. ನೀನು ಬಿಡಬೇಡ ಅವನ್ನ. ಬಾಯ್ಲಿ ಬಾಯ್ಲೆ. ದಯವಿಟ್ಟು ಕ್ಷಮಿಸಿ. ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿ ಕಾಣಿಕೆ. ಅವ್ರು ಏನಾಗ್ಬೇಕು ನಿಮ್ಗೆ? ನಿಮ್ ಮಾಮನ? ಮಾಮ ಓಡೋಗ್ಬಿಟ್ಟವ್ರೆ. ಓಕೆನಾ? ಮಾಮನ ಹುಡುಕಿ ದಯವಿಟ್ಟು ಕೊಡಿ. ದಯವಿಟ್ಟು ಕುರಿ ಆದವ್ರು ಓಡೋಗ್ಬಿಟ್ಟಿದ್ದಾರೆ ಇವ್ರ ಕಡೆ ಅವರು. ಇನ್ನೊಂದು ಮದುವೆ ಮಾಡಿಸ್ತೀನಿ ಹಿಂದಿನ ಜನ್ಮದ್ದು ಒಂದಿದ್ದಕ್ಕೆ. ಅವ್ರು ಸಿಕ್ಕದ್ಮೇಲೆ ಈ ಜನ್ಮದಲ್ಲಿ ಇದನ್ನು ವಾಪಸ್ ಕೊಟ್ಬಿಡಿ ಅವ್ರಿಗೆ. ಓಕೆನಾ? ಥ್ಯಾಂಕ್ ಯು, ಧನ್ಯವಾದಗಳು. 1, 2, 3, 4. Buck it up. Feel the rhythm, screw your mind, check the baby. Come on, buck it up.